ಹಲೋ, ವೆಲ್ಕಮ್ ಬ್ಯಾಕ್ ಟು ಗೌತಮ್ ವ್ಲಾಗ್ಸ್ಗೆ. ನಾವಿವಾಗ ಹೊರಟಿದ್ದೀವಿ ಒಂದು ಟ್ರಿಪ್ಗೆ. ಇಷ್ಟು ದಿನ ನನ್ನ ಚಾನಲಲ್ಲಿ ಇವನ್ನ ನೋಡ್ತಿದ್ರಿ, ಬಟ್ ಫಾರ್ ಎ ಚೇಂಜ್ ಈ ಸತಿ ನಮ್ಮ ಫ್ರೆಂಡ್ ಹರ್ಷಿತಾ ಇದ್ದಾಳೆ, ರಿತು ಗೌಡವ್ರಿದ್ದಾರೆ, ನಮ್ಮ ವೈಫು ಅತಿಯವರಿದ್ದಾರೆ, ನನ್ನ ಪುಟ್ಟಿ ಅನ್ನೋದು ಅದಕ್ಕೆ ಒಂಚೂರು ಹೆಸರು ಮರೆತುಬಿಟ್ಟಿದ್ದೀನಿ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಹಂಪಿಗೆ ಟ್ರೈನಲ್ಲಿ. ಸ್ಲೀಪರು, AC ಇಲ್ಲ, ಬಜೆಟ್ ಫ್ರೆಂಡ್ಲಿ. ಯಾಕಪ್ಪ ಅಂದರೆ ಮಂತ್ ಮಿಡ್ಡಲ್ಲಿ ಇದ್ದೀವಲ್ಲ, ಅದಕ್ಕೆ ಸ್ಯಾಲ್ರಿ ಖಾಲಿ. ಸೊ ಈ ಟ್ರಿಪ್ ಸ್ಪಾನ್ಸರ್ ಬಂದು ಹರ್ಷಿತಾ ಅವರು. ಸೊ ನಮ್ಮ ಜೊತೆ ನೀವು ಜರ್ನಿ ಮಾಡಿ. ಲಗೇಜ್ ನಮ್ದು ಇಲ್ಲಿದೆ, ಅವ್ರದ್ದೆಲ್ಲ ಮೇಲಿದೆ. ತಿನ್ನಕ್ಕೆ ಕುರ್ಕುರೆ ಇದೆಯಾ? ಇವ್ರು ಲೇಟು, ಟ್ರೈನಿಗೆ ಲೇಟ್. ಇವಳು 3+1 4 ಕ್ರೀಮ್ ಹಚ್ಕೋತಿಲ್ಲ ಅಂತ, ಅದಕ್ಕೆ ಲೇಟ್ ಆಗಿದೆ. ಆಯ್ ಪುಟ್ಟಿ, ಹೇಳು. ಸೊ ಇವ್ರು ನಮ್ಮ ವೈಫು, ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ದರ್ಶೋ, ಹಾಯ್. ವಿಜಯನಗರ ಸಾಮ್ರಾಜ್ಯ ನೋಡೋಣ. ಓಕೆ ಬಾಯ್. ತುಮಕೂರಿಂದ ಇವರೇ ಕಂಟಿನ್ಯೂ ಮಾಡ್ತಾರೆ ಟ್ರಿಪ್ನ, 3 ಜನ. ಸೊ ನಮ್ಮನ್ನ ಟ್ರೈನಿಂದ ಇಳಿಸವ್ರೆ. ಹುಷಾರು, ಮಕ್ಕಳು ಕಳ್ಳರು ಜಾಸ್ತಿ. ಓಯ್ ನೋಡಿ ನೋಡಿ, ಹೀರೋಯಿನ್ ಯಾವ್ದಾದ್ರು ಫಿಲಮಿಗೆ ಬೇಕಿದ್ರೆ ಕೇಳಿ, ಆಡಿಷನ್ನು ಬೇಡ, ಹಂಗೆ ತಗೋಬೋದು. ಸಿನಿಮಾ ಕಲೆಕ್ಷನ್ ಇಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್. ರಾತ್ರಿ ಟ್ರೈನಲ್ಲಿ ಮಾತಾಡೋಕೆ ಬಿಡಲಿಲ್ಲ 10 ಗಂಟೆ ಮೇಲೆ. ಇಂಡಿಯನ್ ರೈಲ್ವೆ ತುಂಬ ಅಪ್ಗ್ರೇಡ್ ಆಗಿದೆ, ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ಪಾಪ ನಮಗೆ ಮಲ್ಕೊಳ್ಳಿ, ಡಿಸ್ಟರ್ಬ್ ಮಾಡಿಬಿಡಿ ಅಂದ್ಬಿಟ್ಟು ಅವ್ರು 12 ಗಂಟೆವರೆಗೂ ಇದ್ದಿದ್ರು ಬೇರೆ ಜನ. ಸೊ ಎದ್ದಿರಲಿಲ್ಲ. ನಾನು ಯಾವುದೋ 29 ಅಂತ ಫಿಲಮ್ ನೋಡಿದೆ, ಬಟ್ ತುಂಬ ವರ್ಸ್ಟ್ ಆಗಿತ್ತು ನನಗೇನೋ. ಈಗ ಹೊಸಪೇಟೆ ರೀಚ್ ಆಗಬೇಕು. ಹಿಂದೆ ನೋಡ್ಬೋದು, ಫ್ಯಾನ್ ಎಲ್ಲ ಸುತ್ತುತ್ತಿದೆ. ಇಲ್ಲ ಕಾಣಿಸ್ತಿಲ್ಲ ಮಗ, ಕಾಣಿಸ್ತಿಲ್ಲ ನೋಡಿ ಗಾಯ್ಸ್. ನಾನು ಬೆಳಗ್ಗೆ ವ್ಲಾಗ್ ಮಾಡ್ತಿದ್ದು ಕೇಳಿ ಎತ್ತಿ ಬೈದ್ಲು. ಮಲಗಿದ್ದಾಗ ವಾಯ್ಸ್ ಕೇಳಿಸ್ತಂತೆ. ಹೊಸಪೇಟೆ ಜಂಕ್ಷನಲ್ಲಿದ್ದೀವಿ. ಸೊ ಈಗ ಹೊಸಪೇಟೆ ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡು ಆಟೋನ ಬಾರ್ಗೇನ್ ಮಾಡಿದ್ದೀವಿ. ಸೊ 200 ರೂಪಾಯಿ ಕಮ್ಮಿ ಮಾಡ್ತಿದ್ದೀವಿ. 1000 ಹೇಳಿದ್ರು, 800 ಮಾಡ್ಸಿದ್ವಿ. ಇವರ ಕ್ಯಾಶಿಯರೇ ಮಾಡ್ಸಿದೇನ್ರಿ? ಮಾತಾಡು. ಅವ್ರು ಹೇಳಿದ್ರು 850 ಅಂತ. ಇಲ್ಲ ಗೌತಮ್, 800 ಆದರೆ ಹೋಗೋಣ, ಇಲ್ಲ ನಡ್ಕೊಂಡೇ ಹೋಗೋಣ ಅಂದರು. ಸೊ ಅವರು ಬೇಡ ಮೇಡಮ್ ನಡಿಬೇಡಿ, ನೀವು ನಮ್ಮ ಕಣ್ಣಲ್ಲಿ ನೋಡೋಕ್ಕಲ್ಲ ಅಂದ್ಬಿಟ್ಟು 800ಗೆ ಒಪ್ಕೊಂಡವ್ರೆ. ಸೊ ಈಗ ಸ್ಟೇ ಕಡೆ ಹೋಗೋಣ. ಬಟ್ ಅಣ್ಣಂಗೆ ಎಲ್ಲಾದರೂ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಹಾಕಿಸ್ಬೇಕು. ಏನ್ರಿ ಸ್ವತಿ, ಬಿಸ್ಕೆಟ್ ಬೇಕಾ? ಅರ್ಲಿ ಮಾರ್ನಿಂಗ್ ಬೇಗ ಇದ್ರೆ ನಮ್ಮ ಪುಟ್ಟಿ ಬಿಸ್ಕೆಟ್ ಕೊಡ್ತೀವಿ. ಈಗ ಆಟೋ ಜರ್ನಿ ಶುರುವಾಗಿದೆ. ಅಣ್ಣ ಒಳ್ಳೆ ರೇಟಲ್ಲಿ ನಮ್ಮನ್ನ ಹಂಪಿ ಸ್ಟೇಗೆ ಕರ್ಕೊಯ್ತವನೆ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ಗಂಗಾಧರ್. ಬಿಸಿಲು ಜಾಸ್ತಿ ಇದೆಯಾ? ಮಳೆ ಇದೆ, ಕಷ್ಟ ಇದೆ. ನಮ್ಮ ಜೊತೆ ಇರೋರೆಲ್ಲ ಫ್ಯಾನ್ ಆದರೆ ಪಾಪ ಅದಕ್ಕೆ ಬೇರೆ ಖರ್ಚು ಮಾಡಬೇಕು. ತುಂಬ ಚಿಂತಾಜನಕ ಅವ್ರ ಪರಿಸ್ಥಿತಿ. ದರ್ಶನ್ ನೆನ್ನೆ ಅವಳು ಏನು ಹೇಳಿದ್ಲು, ರಿತು ಏನು ಹೇಳಿದ್ಲು? ಏನೇ ಇದ್ರು ಅಲ್ಲುಜ್ಜೆ ನಾನು ತಿನ್ನೋದು ಅಂತ. ಏನ ಪುತ್ರ ಕೊಡ್ತೀಯಮ್ಮ? ಹ್ಯಾಂಡ್ ವಾಶ್ ಮಾಡ್ದೆ ಹೋಗ್ಲಿ. ಇಷ್ಟೆಲ್ಲ ಸುಳ್ಳು. 6:30ಗೆ ತಿಂಡಿ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ನೋಡಿ ಇಷ್ಟೇ ಇರೋದು ಇಡ್ಲಿ. ಡಯಟ್ ಮೇಂಟೈನ್ ಮಾಡ್ತಾ ಇದ್ದೆ. ಏನ್ರಿ ಸ್ವಾತಿ, ಸಾಕಾ ಇಡ್ಲಿ? ತಗೊಳ್ಳಿ ಅಂತ ನೀಟಾಗಿ ರೆಸ್ಪೆಕ್ಟ್ಫುಲ್ ಆಗಿ ಕೊಡು. ನನ್ನ ಹತ್ರ ಬೇಡ ಬಾಸ್. ಅದಾಗುತ್ತೆ. ಆ ಬಗಲ ಪಂಪ ಸರೋವರ ಅಂತೆಲ್ಲ ಇಲ್ಲಿ 3 ಪ್ಲೇಸ್ ಬರ್ತದೆ. ಪಂಪ ಸರೋವರ, ಲಕ್ಷ್ಮೀ ಟೆಂಪಲ್, ಶಬರಿಕೇವ. ಅದನ್ನು ಹಂದೇವೆ ದುರ್ಗಾ ಟೆಂಪಲ್ ಅಂತ ತೋರಿಸಿದ್ನಲ್ಲ ಮೇಲ್ಗಡೆ, ಅಲ್ಲಿ ದುರ್ಗಾ ಟೆಂಪಲ್, ವಾಲಿ ಗುಫಾ ಅಂತಿದೆ. ಅದಾದ್ಮೇಲೆ ಹಾನಿಗುಂಡಿ ವಿಲೇಜ್, ಅಲ್ಲಿ ಒಂದು ರಂಗನಾಥ ಟೆಂಪಲ್, ಗಗನ ಮಹಲ್. ಅದಾದ್ಮೇಲೆ ಒಂದು ಚಿಂತಾಮಣಿ ಮಠ ಬರುತ್ತೆ. ಅಂದ್ರೆ ವಾಲಿನ ರಾಮ ಸಂಹಾರ ಮಾಡಿರ್ತಾನ ಅದು ಒಂದು. ಆಮ್ಯಾಗ ರಾಮ ಲಕ್ಷ್ಮಣ ಚಿಂತೆ ಮಾಡಿರ್ತಾನೆ, ಸೀತೆನ ರಾವಣಸೂರ ಕಿಡ್ನಾಪ್ ಮಾಡಿರ್ತಾನಲ್ಲ, ಆ ಕುಂತ್ಕೊಂಡು ಚಿಂತೆ ಮಾಡಿ, ಅದಕ್ಕೆ ಚಿಂತಾಮಣಿ ಮಠ ಅಂತಾರೆ. ಈ ಸೈಡ್ ನಿಮ್ಗೆ ಒಂದೇ ಆಗುತ್ತೆ ಇವತ್ತಲ್ಲಿ ನೋಡೋದು. ನೀವು ನಾಳೆ ಹಂಪಿಯಲ್ಲಿ ಬಂತಂದ್ರೆ, ಬಟ್ ಇಲ್ಲೊಂದು ಮಿನಿಮಮ್ 22 ಪ್ಲೇಸ್ ಇದಾವೆ ಇಲ್ಲಿ ಹಂಪಿಲಿ. ಈಗ ಸ್ಟೇನ ರೀಚ್ ಆಗಿ ಲಗೇಜ್ ಎಲ್ಲ ಇಟ್ಟಾಯ್ತು. ಸ್ಟೇ ಮಾತ್ರ ಅಲ್ಟಿ ಇದೆ, ಫುಲ್ ಪೀಸ್. ಏನ್ರಿ ದರ್ಶು, ಇಲ್ಲಿ ಗಾಳಿ ಸೌಂಡು, ಅಕ್ಕಿ ಸೌಂಡು, ಗಂಟೆ ಸೌಂಡು ಬಿಟ್ಟರೆ ಬೇರೆ ಏನೂ ಕೇಳಿಸ್ತಿಲ್ಲ. ನೆಮ್ಮದಿ ಇದೆ, ಸಖತ್ತು. ಏನು ಬ್ರೋ, ಮುಂದೆ ನದಿ ಇದೆ, ಅಲ್ಲಿ ಟೆಂಪಲ್ ಇದೆ, ಪಕ್ಷಿಗಳು, ಝೂಮ್ ಹಾಕಿದ್ರೆ ಫುಲ್ ಕಲ್ಲೇ ನೋಡಿ. ಅಲ್ಲಿ ಟೆಂಪಲ್ ಇದೆ, ವಿಜಯ ವಿಠಲ ಟೆಂಪಲ್ ಅದು. ಸೊ ಅದಕ್ಕೆಲ್ಲ ನಾಳೆ ಹೋಗೋಣ. ಸೂಪರ್ ವೈಪ್. ಹೇಗಿದೆ ಸೋತಿಷ್ಟೇ? ಹಾಂ, ಸೂಪರ್ ಅಲ್ಲ? ಅಷ್ಟಿಷ್ಟ ಹೇಗಿದೆ?
ಇಲ್ಲಿ ಕೂತಿದ್ದಲ್ಲ ಇಷ್ಟೊತ್ತು ಫುಲ್ಲು ಗಾಳಿ ಸೌಂಡು, ಅಕ್ಕಿ ಸೌಂಡು. ಬಟ್ ರಿತು ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ. ಹೌದೌದು. ಇಲ್ಲ ಆ ಕಡೆ ಓಡ್ತೇವ್ರೆ. ಅಲ್ಲಿದ್ರು ಪಟಾಕಿ ಹೊಡೆದ್ರು ಹೋಗ್ಬಿಟ್ಟವ್ರೆ. ಏನ ರಿತು ಎಲ್ಲ ನಿನ್ನ ಕಡೆ ಅವ್ರೆ ನೋಡಿ. ಕಿವಿಗೆ ಯಾರು ಹೂವು ಇಡೋದು ಬೇಡ ಅಂತ ಅವಳೇ ಇಟ್ಕೊತಾವಳೆ. ಸೊ ಇಷ್ಟು ಜನ ಈಗ ಊರನ್ನ ಬಿಟ್ಟು ಹಂಪಿಗೆ ಬಂದು ರಿವರ್ ಸೈಡಲ್ಲಿ ಕೂತ್ಕೊಂಡು ವೈಬ್ ಮಾಡ್ತಾ ಇದ್ದೀವಿ. ಇವರೆಲ್ಲರಿಗೂ ತುಂಬ ಮೀಟ್ರ್ ಇದೆ. ನನಗೆ ಭಯ ಇದೆ, ಯಾಕಪ್ಪ ಅಂದರೆ ಮೊಸಳೆ ಬಂದರೆ ಕಷ್ಟ ಅಂತ. ಇಲ್ಲ ಇವಳಿಗೇನೋ ಫುಲ್ ಡೇರಿಂಗಾಗಿ ಕಾಣಿಸ್ತಿದ್ದಾರೆ ಸ್ವಾತಿ ಅವರು. ಸ್ವಾತಿ ಅವರು ಏನು ಭಯ ಇಲ್ಲ. ಅರ್ಷಿ ನಿಂಗೆ ಯಾರಿಗೂ ಭಯ ಇಲ್ಲ ಅಂತೆ, ಅವನಿಗಂತೂ ಭಯ ಇಲ್ಲ ಬಿಡಿ ಕೆಂಚಂಗೆ. ಸೊ ಮೊಸಳೆಗೆ ಒಳ್ಳೆ ಆಹಾರ ಆಗದೆ ಇದ್ರೆ ಸಾಕು ಅನ್ನೋದಷ್ಟೇ ನಮ್ಮ ಕನ್ಸರ್ನ್. ಹುಡುಗರ ಜೊತೆ ಬಂದಿದ್ರೆ ಈ ವೆದರ್ ಬಿಸಿಲಿಗೆ ಚಿಲ್ಡಾಗೆ ಜ್ಯೂಸ್ ಕುಡಿತಿದ್ವಿ, ಬಟ್ ಈಗ ಕಾಫಿ ಕುಡಿತಿದ್ವಿ. ನೈಸ್. ಚೇಂಜ್ ಆಗಿಬಿಟ್ಟಿದೆ ಏನು ಬ್ರೋ? ಇಲ್ಲ ಅವನು ಗೊತ್ತಿಲ್ಲ, ಬಟ್ ನಾವು ಮಾತ್ರ 101% ವಿಜಯ್. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶ. ಬೇಜಾರದ ಹೇಳಿದ್ಕೆ ನೋಡಿ ಈ ಥರ ಹುಡುಗಿ ಮದುವೆ ಆಗಿ ಖುಷಿ ಅದೇ. ಸೊ ಒಂದು ನೂಡಲ್ಸ್ ಹೇಳಿದ್ದೀವಿ, ತಿಂತವ್ರೆ. ನಂದು ಇವತ್ತು ರಜಾ ಕೊಟ್ಟಿಲ್ಲ ಅಂತ ವರ್ಕ್ ಬೇರೆ ಮಾಡ್ತಾ ಇದ್ದೀನಿ ಗ್ಯಾಪಲ್ಲಿ. ತೊಗೊಳ್ಳಿ ಗೈಸ್ ನೂಡಲ್ಸ್. ಯಾರು ತಿನ್ನೋ ಮಾಡಲ್ ಇಲ್ಲ, ಲೂಡೋ ಮಾಡಲ್ ಇದ್ದಾರೆ. ಯಾರು ಗೆಲ್ತಾರೆ? ಯಾರು ದರ್ಶು? ಸ್ವಾತಿ ಯಾರು? ಲೆಟ್ಸ್ ಸಿ. ಏನೋ ದರ್ಶು? ಅವಳು ನೋಡಿ, ಅವಳಂತೂ ಫಿಕ್ಸು ಪಾಪ. ಆ ಹುಡುಗಿ ಬಿಡಿ, ಆ ಹುಡುಗಿ ಐತಲ್ಲ ಅಲ್ಲಿ ನೋಡಿ ಅಲ್ಲಿ. ಇವ್ರೇನಾದ್ರು ನಿಮ್ಮೂರಲ್ಲಿ ಸಿಕ್ಕರೆ ಹುಷಾರು. ಹಾಕಳೆ ನೋಡಿ ಈ ಗ್ಲಾಸ್ ಈಗ ರೈಬಾನ್ ಅವ್ರದಿಂದ ತೊಗೊಂಡಿರೋದು. ಇದಕ್ಕೆ 700 ರೂಪೀಸ್ ಪೇ ಮಾಡಿದ್ದೀವಿ. ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ 1500 ಹೇಳಿದ್ರು. ನಿಮ್ಮ ತೋರಿಸಿ ಸ್ವಾತಿ ಅವರೇ. ಇದು ಬಂದುಬಿಟ್ಟು 2200 ರೂಪಾಯಿ. 95% ಡಿಸ್ಕೌಂಟ್ ಹೋದ್ಮೇಲೆ 100 ರೂಪಾಯಿ ಕೊಟ್ಟಿದ್ದೀವಿ. ನಿಂದು ಇದು ಬ್ರ್ಯಾಂಡೆಡ್ 4.5 ಇವರು 2000 ಕೊಟ್ಟಿದ್ದಾರೆ ನೋಡಿ. ಅದ್ರ ಮೇಲೆ ಲೋಗೋ ಹೆಸರೇನಿಲ್ಲ, ಇವ್ರದ್ದು ಹಾಕಿಸ್ಕೊಡೋದು ಲೋಗೋ. ಬ್ರೋ ಆಲ್ಸೋ ಗಾಟೆಡ್ ಒನ್. ಇವ್ರ ಹತ್ರ ಬ್ರ್ಯಾಂಡೆಡ್ ಇದೆ, ಆದ್ರೂ ಪ್ರೀಮಿಯಮ್ಮೇ ಬೇಕು ಅಂತ ತಗೋತಿದ್ದಾರೆ. ಓಕೆ ಅಂತೂ ಊಟ ಹುಡ್ಕೊಂಡು ಯಾವುದಪ್ಪ ಇದು 3 ಸೀಸನ್ ರೆಸಾರ್ಟ್ ಅಂತೆ. ಮೇಬಿ 3 ಸೀಸನಲ್ಲೂ ಇರುತ್ತೆ ಅಂತ ಅನ್ಸುತ್ತೆ. ಸುಮಾರು ಕಡೆ ಹಂಪಿಲಿ ರೆಸಾರ್ಟ್ಗಳು ನಾನ್ ಸೀಸನಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ಅಂದರೆ ಹೋಮ್ ಸ್ಟೇಗಳು ಎಲ್ಲ ಓಪನ್ ಇರಲ್ಲ. ಹಂಗಾಗಿ 3 ಸೀಸನ್ ಓಪನ್ ಅಂತ ಇಟ್ಟವ್ರೆ. ಒಳ್ಳೆ ವೈಬ್ ಇದೆ ಕೆಫೆಲಿ, ರೆಸ್ಟೋರೆಂಟು. ಒಳ್ಳೆ ಆರ್ಡ್ರ್ ಹಾಕಿದ್ದೀವಿ, ಇದನ್ನು ಯೂಸ್ ಮಾಡಿ. ಏನ್ರಿ ದರ್ಶು ಒಳ್ಳೆ ಬೀಡ್ಸ್ ಇದೆ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಕಾಸ್ಟ್ಲಿ ಅನ್ಸುತ್ತೆ, ಸ್ಟೇನು ಇದೆ. ಫುಡ್ಡು ರಿವ್ಯೂ ಆಮೇಲೆ ಗೌತಮ್ ಅವ್ರು ಕೊಡ್ತಾರೆ. ಬಟ್ ಆದರೆ ಸ್ಟೇ ಈ ಪ್ಲೇಸ್ ಮಾತ್ರ ಸೂಪರ್. ಏನ್ರಿ ಸ್ವಾತಿ? ಹೌದು, ಇವರಿಬ್ರು ಸೆಲ್ಫಿ ತಗೋತಾ ಇದ್ದಾರೆ. ಇರಲಿ, ಎಷ್ಟು ದಿನ ಮಾಡಿ ತಗೋತಾರೆ ಅಲ್ವಾ? ಇಲ್ಲ, ಒಳ್ಳೆ ಸಕ್ಕತ್ತಾಗಿರೋ ಊಟ ಸಿಕ್ಕಿದೆ. ಒಳ್ಳೆ ಜೋಶ್ ಕೊಡತ್ತಿದ್ದು ನೈಟ್ವರ್ಗು. ಏನ್ರಿ ದರ್ಶನ್? ಏನ್ರಿ ಇಶೋ? ಊಟ ಹೇಗಿದೆ ಸ್ವಾತಿ? ನಮ್ರಾಟ ಹೆಂಗಿದೆ ಊಟ? ಅವ್ರಿಗೆ ಮಾತು ಬರಲ್ಲ ಪಾಪ, ಎಲ್ಲ ಎಕ್ಸ್ಪ್ರೆಷನ್ ಎಲ್ಲ ತೋರಿಸ್ತಾರೆ. ನಾವು ಮೊದಲನೇ ಪ್ಲೇಸಿಗೆ ಬಂದಿದ್ದೀವಿ, ಅದೇ ಸನಾಪುರ್ ಲೇಕ್. ಹೇಗೆ ಅನ್ನಿಸ್ತಾ ಇದೆ ಲೇಕ್ನ ನೋಡಿ? ಇದು ಕ್ಲಿಫ್ ವ್ಯೂವರ್ ಇರೋ ಲೇಕು. ನಾರ್ಮಲಾಗಿ ಲೇಕ್ನ ನಾವು ಕೆಳಗಡೆಯಿಂದ ನೋಡ್ತೀವಿ, ಬಟ್ ಇದು ನಾವು ಬಂಡೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಸೊ ನೀವೇನಾದರೂ ವರ್ಕಲಾಗಿ ಹೋಗಿ ಬೀಚ್ನ ಕ್ಲಿಫ್ ವ್ಯೂವಲ್ಲಿ ನೋಡಬೇಕು ಅಂದ್ಕೊಂಡಿದ್ರೆ ಸ್ಕಿಪ್ ಮಾಡಿ ಹಂಪಿಗೆ ಬಂದು ಕೆರೆನ ಕ್ಲಿಫ್ ವ್ಯೂವಲ್ಲಿ ನೋಡಿ. ಏನೋ ಸೇಮು, ಆದರೆ ಇಲ್ಲಿ ರೆಸಾರ್ಟ್ಗಳಿಲ್ಲ ಅಷ್ಟೇ ಕ್ಲಿಫ್ ವ್ಯೂವಲ್ಲಿ ನೋಡೋಕ್ಕೆ. ಚೆನ್ನಾಗಿದೆ. ಇನ್ನೊಂಚೂರು ನೀರಿದ್ದೀರಿ ಚೆನ್ನಾಗಿರ್ತಿತ್ತು ನೋಡಿ. ಹಂಪಿನ ಈ ಥರ ಒಂದು ಇಲ್ವಿವಿಂದ ನೋಡಬೇಕು ಅಂದರೆ ಅದೇ ಸನಾಪುರ್ ಲೇಕಿಗೆ ಬಂದರೆ ನೀವು ಕೆರೆನೂ ಇಲ್ವಿವ ನೋಡ್ತೀರಾ. ಈ ಥರ ಪ್ಯಾಡಿ ಬೆಳೀತಾ ಇದ್ದಾರೆ ಈಗ, ಇದನ್ನು ನೋಡ್ತೀರಾ. ಪರ್ಫೆಕ್ಟಾಗಿ ನೀವು ಆಗಸ್ಟಲ್ಲಿ ಬಂದುಬಿಡಿ, ಕ್ರೇಜಿ ಮಾತ್ರ ಇದು ನೋಡಿ. ಸೊ ಅಂಜನಾದ್ರಿ ಬೆಟ್ಟ ಹತ್ತುತ್ತಿದ್ದೀವಿ. ಯಾವುದೋ ಹೆಣ್ಮಗ ಫೋನ್ ಬಿಟ್ಟು ಹೋಗೋದೆ. ಆ ಹುಡುಗಿ ಸಿಕ್ಕರೆ ರಿಟರ್ನ್ ಮಾಡೋಕ್ಕೆ ತಂದೀನಿ, ಇಲ್ಲ ಅಂದರೆ ಕಾಯಬೇಕಾಗುತ್ತೆ. ಸನಾಪುರ್ ಲೇಕ್ ನೋಡಿದ್ವಿ. ಅಲ್ಲಿಂದ ಏನು ನೋಡಿದ್ವಿ? ಅಂಜನಾದ್ರಿ ಬೆಟ್ಟ ನೋಡಿದ್ವಿ. ಒಂದೊಳ್ಳೆ ಊಟ ಮಾಡಿದ್ವಿ ಮಧ್ಯಾಹ್ನ ಕೆಫೆಲು. ಇಲ್ಲಿ ನಾವು ಸ್ಟೇ ಮಾಡಿರೋ ಹತ್ರ ಒಳ್ಳೆ ನೂಡಲ್ಸ್ ತಿಂದ್ವಿ. ಡೇ 1 ಮುಗ್ದೇ ಹೋಯ್ತು. ಹಂಪಿ ಈಟು ಹೊರಗೆ ಹೋಗೋಕ್ಕಂತೂ ಕಷ್ಟ, ಬಟ್ ನಾವು ಇನ್ನೂ ಲೇಜಿ ಮಾಡಿಬಿಟ್ವಿ ಇವತ್ತು. ಬಟ್ ಅಂತ ನೋಡೋದೇನಿಲ್ಲ, ಸುಮ್ಮನೆ ವೈಬ್ ಮಾಡೋಕ್ಕೆ ಬರ್ಬೇಕು ಹಂಪಿಗೆ. ಮೊದಲನೇ ದಿನ ನನಗನ್ಸಿದ್ದು, ಬಟ್ ನಾಳೆ ಮಾತ್ರ ಒಳ್ಳೊಳ್ಳೆ ಪ್ಲೇಸ್ ಇದೆ. ಓಕೆ, ಇವಾಗ ಮೊದಲನೇ ದಿನ ಮುಗೀತು. ಒಳ್ಳೆ ಊಟ ಮಾಡಿದ್ವಿ. ದರ್ಶವ್ರೆ ಹೇಗಿತ್ತು ಊಟ? ನೋಡಿ, ಇದೊಂಥರ ಸೆಟಪ್ ನಿಮ್ಗೆ ನೋಡ್ತಾ ಇದ್ರೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಟ್ರೆಂಡ್ ಆಗಿತ್ತು ಈ ಥರ ಒಂದು ಸ್ಪಾಟ್ ಸುಮಾರು ದಿನದಿಂದ.
ಅಲ್ಲೇ ಪಕ್ಕದಲ್ಲಿ ನದಿ ಇದೆ ಬಟ್ ಕಾಣಿಸಲ್ಲ. ಹೌದು, ಕಾಣಲ್ಲ. ಓಕೆ, ಇಲ್ಲಿಗೆ ದಿನ ಒಂದು ಮುಗೀತು. ನಾಳೆ ಏನು ಪ್ಲ್ಯಾನ್ ರಿತೋರೆ? ಅವಳಿಗೆ ನೋಡಿ ನಾನು ಹೇಳಿಲ್ವಾ, ನೆಗೆಟಿವಿಟಿ ಅನ್ನೋದು ಅವಳ ತಲೆಯಲ್ಲಿ ಎಲ್ಲೂ ಇಲ್ಲ, ಬ್ಲಡ್ಡಲ್ಲಿ ಹರಿತಾ ಇದೆ ಸರ್. ಅವರು ಪಾಸಿಟಿವಿಟಿ ಅವರು. ಹರ್ಷಿ, ನಾಳೆ ಏನು ಪ್ಲಾನ್? ನಾಳೆ ಒಂದು 4-5 ಪ್ಲೇಸಸ್ ಕವರ್ ಮಾಡ್ತೀವಿ. ಹಾಂ, ನೋಡಿ ಪಾಸಿಟಿವಿಟಿ ಅಂದ್ರೆ ಹರ್ಷಿತಾನು. ಪುಟ್ಟಿ, ನಾಳೆ ಏನು ಪ್ಲಾನ್ ಪುಟ್ಟಿ? ಬೆಳಗ್ಗೆ ಬೇಗ ಎದ್ದೇಳಬೇಕು, 6:30ಗೆ ಎದ್ದೇಳಬೇಕು, ಇದೇ ಪ್ಲಾನ್. ಹೆಂಗೆ ಅವೆಲ್ಲ ಹೇಳಿಲ್ಲ ನೀನು. ಓಕೆ, ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ದಿನದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಗುಡ್ ನೈಟ್ ಹೇಳು. ಗುಡ್.